ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡ್ಕೊಂಡು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಕರಣ ತಿರುವುಗಳ ಮೇಲೆ ತಿರುವನ್ನ ಪಡ್ಕೊಳ್ತಾ ಇದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ರೀಲ್ಸ್ ರಾಣಿ ಸೋನು ಗೌಡ ಮಗು ದತ್ತು ಪಡೆದಿದ್ದು ಸುಳ್ಳ? ರಾಯಚೂರಿನಲ್ಲಿ ಮಗು ಸಂಬಂಧಿಕರು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ಯಾಕೆ? ಸೋನು ಗೌಡ ಬಂದ ಕಾರಿಗೆ ಮುತ್ತಿಗೆ ಹಾಕಿ ಪೊಲೀಸರ ಮುಂದೆಯೇ ಗಲಾಟೆ. ಮಗುವನ್ನ ಓದಿಸ್ತೀನಿ ಅಂತ ಕರೆದೊಯ್ದು ದತ್ತು ಅಂತಿರೋದ್ಯಾಕೆ ಸೋನು ಗೌಡ? ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ತೆಗೆದುಕೊಂಡು ಪೊಲೀಸ್ ವಶದಲ್ಲಿರುವ ಸೋನು ಶ್ರೀನಿವಾಸ್ ಗೌಡರನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಇಂದು ರಾಯಚೂರಿನ ಮಸ್ಕಿ ತಾಲೂಕಿನ ಕಾಚಾಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರ್ ಮಾಡಿಸಿದ್ರು. ಈ ನಡುವೆ ಸೋನು ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಾರಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಗಲಾಟೆ ಮಾಡಿದ್ರು. ಓದು ಬರಹ ಕಲಿಸ್ತೇನೆ ಅಂತ ಕರೆದೊಯ್ದು ದತ್ತು ತೆಗೆದುಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಜನ ಕಿಡಿಕಾರಿದ್ರು. ಬಾಲಕಿ ಚಿಕ್ಕಪ್ಪನ ಮನೆಗೆ ಬಂದ ಪೊಲೀಸರು ಕೆಲವೇ ಕ್ಷಣದಲ್ಲಿ ಮಾಹಿತಿ ಕಲೆ ಹಾಕಿ ಅವಸರದಲ್ಲಿ ಗ್ರಾಮದಿಂದ ಹೊರ ನಡೆದ್ರು. ಈ ವೇಳೆ ಆಕ್ರೋಶಗೊಂಡ ಗ್ರಾಮಸ್ಥರು ಸೋನು ಗೌಡ ಜೊತೆಗೆ ಮಾತಾಡಬೇಕು ಅಂತ ಗಲಾಟೆ ಮಾಡಿದ್ರು. ಗ್ರಾಮಸ್ಥರು ಹಾಗೂ ಬಾಲಕಿ ಸಂಬಂಧಿಕರಿಂದ ಮಾಹಿತಿ ಪಡೆದ ಪೊಲೀಸರು ಸುಮಾರು 20 ನಿಮಿಷಗಳಲ್ಲಿ ಸ್ಥಳ ಮಹಜರ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ತೆರಳಿದ್ದಾರೆ. ನನ್ನ ಮಗ ದುಡಕ್ಕೆ ಹೋದ್ರೆ ಅಲ್ಲಿಗೆ ದುಡಕ್ಕೆ ಹೋಗೋದಲ್ಲ, ಅಲ್ಲಿ ನಾಯಿಗೆ ಬಿಸ್ಕೊಟ್ಟು ಪಸ್ ಕೊಡ್ತಾರಲ್ಲ ಅಂತ ಸೋನ ತಂತ ಹುಡುಗನ ಮತ್ತೆ ಜೀವ ಮಾಡ್ಕೊಂಡು ಕೇಸಿ ಮತ್ತೆ ಕಾರ್ನ ಕರ್ಕೊಂಡು ಓಡಾಡ್ಕಲ್ದಂತ್ರಿ. ಕಾರ್ ಕಟ್ಕೊಂಡು ಮತ್ತೆ ಮನೆ ಬಿಟ್ಟು ಹೋಗ್ಬಿಡಿದ್ರೆ ಇದರಂತೆ ಮಾಡ್ಕೊಂಡು ಪ್ರೇಮ್ ಮಾಡ್ಕೊಂಡ್ರೆ ಒಂದು ತಿಂಗಳ ತಿಲ್ಲಿಗೆ ಬಂದ್ರಿ. ಈ ಹುಡುಗಿ ಅನ್ನೋದು ನನ್ನ ಮೊಮ್ಮಗಳ್ರಿ, ಅಕ್ಕ ಅಂತಾರೆ, ಪ್ರೇಮ್ ತಟ ಅಕ್ಕ ಅಂತಾರೆ. ಅವ್ರನ್ನ ಫೋನ್ ಮಾಡಿದ್ರಿ, ಏನಕ್ಕೆ ಒಂದು ವರ್ಷ ಇಟ್ಕೊಂಡ್ರಿ ಕಳ್ಸ್ರ ಅನ್ನತ್ತಂದ್ರೆ, ನೋಡ್ರಿ ನೀವು ಪ್ರೇಮ ಸಾರಿ ಸಂಗೀತ ಕಳ್ಸಂತ ಕಳ್ಸಿರಿ ಸರ್. ಅದು ಇದೇ ಪ್ರೇಮದಿಂದ ಕಳಿಸಿ ನೋಡಿ ಸರ್, ಅಂತ ಏನಿಲ್ಲ. ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಶಾಲೆಗೆ ಕಳಿಸಿ ವಿದ್ಯಾಭ್ಯಾಸ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ ಅಂತ ಕರ್ಕೊಂಡು ಹೋಗಿ ದತ್ತು ಪಡೆದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಮಗುವಿನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಗುವಿನ ಬಗ್ಗೆ ಕಾಳಜಿ ವಹಿಸಿದ್ದು ನಿಜ, ಆದ್ರೆ ತನ್ನ ಪ್ರಚಾರಕ್ಕೆ ದತ್ತು ತೆಗೆದುಕೊಂಡಿದ್ದೀನಿ ಅಂತ ಹೇಳಿರೋದು ತಪ್ಪು. ಸೋನುಗೌಡರಿಂದ ಮಗುವಿನ ಪೋಷಕರು ನಯಾ ಪೈಸೆ ದುಡ್ಡು ಪಡೆದಿಲ್ಲ ಅಂತ ಗ್ರಾಮಸ್ಥರು ಮಗುವಿನ ಕಡೆಯವರು ಆಕ್ರೋಶ ಹೊರಹಾಕಿದ್ರು. ನಾವೇನು ದತ್ತು ಕೊಟ್ಟಿಲ್ಲ, ನಾವೇನು ರೊಕ್ಕ ಮಾರಾಟಕ್ಕೆ ಆಗಿ ಮಾಡಿಲ್ಲ, ನಾವು ಓದಿಸ್ತೀವಿ, ಬಡವ್ರ ಮಂದಿ ಬದುಕ್ರಿ ಅಂತೇಳಿ ಆ ಥರ ಕರ್ಕೊಂಡು ಹೋಗಿದ್ದೆ. ದತ್ತು ಗೀತು ಏನು ₹1 ಸರ್ ದತ್ತು ಕೊಟ್ಟಿಲ್ಲ ಸರ್, ಪ್ರೀತಿ ಕೊಟ್ಟಿಲ್ಲ ಸರ್, ಪ್ರೀತಿ ದತ್ತದ ವಿಚಾರ ಇಲ್ಲ. ಮಗುವನ್ನ ದತ್ತು ಪಡೆದಿದ್ದೀನಿ ಅಂತಲೇ ಹೇಳ್ತಾ ಇದ್ದಂತಹ ಸೋನು ಗೌಡ ನಿಜಕ್ಕೂ ದತ್ತು ಪಡೆದಿದ್ದಾರಾ ಇಲ್ಲ ಪ್ರಚಾರ ಗಿಟ್ಟಿಸ್ಕೊಳ್ಳೋಕೆ ಹೋಗಿ ತಗ್ಲಾಕೊಂಡ್ರ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.